ಬೆಳಗಾವಿಯಲ್ಲೊಂದು ವಿಚಿತ್ರ ಪ್ರೇಮ ಕಹಾನಿ ನಡೆದಿದೆ. 19ರ ಹುಡುಗಿ 29 ವರ್ಷ ಹುಡುಗನ ಜೊತೆ ಪರಾರಿ ಆಗಿದ್ದಾಳೆ. ಇವರಿಬ್ಬರು ಕೂಡ ಪ್ರೀತಿಸಿ ಹುಡುಗನೊಂದಿಗೆ ಹುಡುಗಿ ಮನೆ ಬಿಟ್ಟು ಓಡಿ ಹೋಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ವಿಚಿತ್ರವಾದಂತಹ ಸ್ಟೋರಿ ಬಂದಿದೆ. ಪ್ರೇಮಕ್ಕೆ ಸಂಬಂಧಪಟ್ಟಂತಹ ವಿಚಾರ. 19ರ ಹುಡುಗಿ 29 ವರ್ಷದ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ, ಪರಾರಿಯಾಗಿದ್ದಾಳೆ. ಹುಡುಗನೊಂದಿಗೆ ಮನೆ ಬಿಟ್ಟು ಹುಡುಗಿ ಪರಾರಿಯಾಗಿ ಹೋಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಗರಾಳ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಆದಂತಹ ಘಟನೆ ಇದು. ಕೋಪಗೊಂಡಂತಹ ತಂದೆಯಿಂದ ಮಗಳ ತಿಥಿ ಕಾರ್ಯ ನಡೆದಿದೆ. ತಿಥಿ ಮಾಡಿ ಊರಿಗೆಲ್ಲ ಊಟ ಹಾಕಿಸಿದ್ದಾನೆ ನೊಂದಂತಹ ತಂದೆ. ತಿಥಿ ಮಾಡಿ ಸಂಬಂಧಕ್ಕೆ ಎಳ್ಳು ನೀರನ್ನ ಬಿಟ್ಟಿದ್ದಾನೆ ನೊಂದಂತಹ ತಂದೆ. ವಿಠ್ಠಲ ಬಸ್ತೇವಾಡೆ ಎಂಬ ಯುವಕನ ಜೊತೆ ಹುಡುಗಿ ಎಸ್ಕೇಪ್ ಆಗಿದ್ಲು. ವಿಠ್ಠಲ ಬಸ್ತೇವಾಡ ಎಂಬ ಹುಡುಗ ಏನಿದೆ, ಆತ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ರಾಯಬಾಗ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಬೆಳಗಾವಿಯಲ್ಲೊಂದು ಈ ರೀತಿಯಾದಂತಹ ಪ್ರೇಮ ಕಹಾನಿ. ಪ್ರೀತಿಸಿದ್ರು, ಮದುವೆ ಆಗ್ಬೇಕಂತ ಹೇಳಿ ಮನೆ ಬಿಟ್ಟು ಓಡೋಗಿದ್ದಾರೆ. ಹುಡುಗಿಗೆ 19 ವರ್ಷ, ಹುಡುಗನಿಗೆ 29 ವರ್ಷ. ಹುಡುಗಿಗೆ ಹುಡುಗ ಇಷ್ಟ ಆಗಿದ್ದ, ಹುಡುಗನಿಗೆ ಹುಡುಗಿ ಕೂಡ ಇಷ್ಟ ಆಗಿದ್ಲು. ಇವರಿಬ್ಬರು ಕೂಡ ನಾವಿಬ್ಬರು ಪ್ರೀತಿ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬೇರೆ ಆಗ್ಬಾರ್ದು ಅಂತ ಯೋಚನೆ ಮಾಡಿದ್ರು. ಹೀಗಾಗಿ ಹುಡುಗನ ಜೊತೆ ಹುಡುಗಿ ಮನೆಯನ್ನು ಬಿಟ್ಟು ಹೋಗಿರುವಂಥದ್ದು. ನೊಂದಂತಹ ತಂದೆ ಏನಿದ್ದಾನೆ, ಆತ ಚಿಕ್ಕ ವಯಸ್ಸಿನಿಂದ ಮಗಳನ್ನು ಪ್ರೀತಿಯಿಂದ ಸಾಕಿರ್ತಾನೆ. ಈ ರೀತಿಯಾಗಿ ಮಗಳು ಮಾಡಿದ್ದಕ್ಕೆ ಹೇಳದೆ ಕೇಳದೆ ಹೋಗಿರೋದಕ್ಕೆ ಮನನೊಂದಂತಹ ತಂದೆ ಏನು ಮಾಡ್ತಾನೆ, ಇನ್ನು ನೀನು ನನ್ನ ಮಗಳೇ ಅಲ್ಲ, ನನ್ನ ಪಾಲಿಗೆ ನೀನು ಇಲ್ಲವೇ ಇಲ್ಲ ಅಂತ ಹೇಳಿ ಮಗಳ ಒಂದು ತಿಥಿ ಕಾರ್ಯವನ್ನು ಮಾಡಿ ಇಡೀ ಊರಿಗೆಲ್ಲ ಊಟವನ್ನು ಹಾಕಿಸಿ ಎಳ್ಳು ನೀರನ್ನು ಬಿಟ್ಟುಬಿಟ್ಟಿದ್ದಾನೆ. ನನಗೆ ಇನ್ನು ಮುಂದೆ ಮಗಳೇ ಇಲ್ಲ, ಮಗಳು ನನ್ನ ಪಾಲಿಗೆ ಸತ್ತು ಹೋದ್ಲು. ಈ ರೀತಿಯಾಗಿ ನನಗೆ ಬೇಜಾರಾಗೋ ರೀತಿಯಲ್ಲಿ, ಅವಮಾನ ಆಗೋ ರೀತಿಯಲ್ಲಿ ಮಾಡಿದಂತಹ ಮಗಳು ನನಗೆ ಬೇಡವೇ ಬೇಡ, ನನ್ನ ದೃಷ್ಟಿಯಲ್ಲಿ ಇನ್ನು ಮುಂದೆ ನನ್ನ ಮಗಳು ಬದುಕೇ ಇಲ್ಲ ಅನ್ನೋಂತ ಹೇಳಿ ಮಗಳ ಒಂದು ತಿಥಿ ಕಾರ್ಯವನ್ನು ಮಾಡಿದ್ದಾನೆ. ಭರ್ಜರಿಯಾಗಿ ಊಟ ಅಡಿಗೆಯನ್ನು ಮಾಡಿಸಿ ಇಡೀ ಊರಿಗೆ ಊಟವನ್ನು ಹಾಕಿಸಿದ್ದಾನೆ ನೊಂದಂತಹ ತಂದೆ. ನೋಡಿ, ಈ ಹುಡುಗ ಏನಿದ್ದಾನೆ, ಆತ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ವಿಠ್ಠಲ ಬಸ್ತೇವಾಡ ಎನ್ನುವಂತಹ ಯುವಕ ಏನಿದೆ, ಆತನ ಹೆಸರು ಅದೇ. ಆತ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇಬ್ಬರು ಕೂಡ ಪ್ರೀತಿ ಮಾಡ್ತಾ ಇದ್ರು. ಇಬ್ಬರಿಗೆ ವರ್ಷದ ಅಂದರೆ ಅವರಿಬ್ಬರ ಒಂದು ವಯಸ್ಸಿನಲ್ಲಿ ಅಂತರ ಜಾಸ್ತಿ ಇರ್ಬೋದು. 19 ಮತ್ತು 29 ಅಂದರೆ 10 ವರ್ಷ ಡಿಫ್ರೆನ್ಸ್ ಆಗುತ್ತೆ. ಆದರೂ ಕೂಡ ಅವರಿಬ್ಬರ ಮಧ್ಯೆ ಪ್ರೀತಿ ಮೂಡಿತ್ತು. ಆ ಪ್ರೀತಿ ಎಷ್ಟರ ಮಟ್ಟಿಗೆ ಅಂತಂದರೆ, ಅದು ಏನೇ ಆದರೂ ಸರಿ, ನಾವಿಬ್ಬರು ಬೇರೆ ಆಗಬಾರ್ದು ಅನ್ನೋ ರೀತಿಯಲ್ಲಿತ್ತು. ಹಾಗಾಗಿ ಇಬ್ಬರು ಕೂಡ ನಿರ್ಧಾರ ಮಾಡಿ ಮನೆಯನ್ನು ಬಿಟ್ಟು ಹೋದರು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಗರಾಳ ಗ್ರಾಮದಲ್ಲಿ ಆದಂತಹ ಘಟನೆ ಇದು. ಮನನೊಂದಂತಹ ತಂದೆ ಪಾಪ ಏನು ಮಾಡ್ತಾನೆ, ನನ್ನ ಮಗಳು ಈ ರೀತಿ ಮಾಡಿದ್ಲ ಅಂತ ಬೇಜಾರಾಗಿ ಮನಸ್ಸಿಗೆ ನೋವು ಮಾಡಿಕೊಂಡು ತಿಥಿಯನ್ನು ಮಾಡಿಬಿಟ್ಟು ತಿಥಿ ಕಾರ್ಯವನ್ನು ಮಾಡಿ ಎಳ್ಳು ನೀರನ್ನು ಬಿಟ್ಟಿದ್ದಾನೆ. ಯಾರೇ ಆದರೂ ಕೂಡ ತಂದೆ ತಾಯಿಗಳು ಮಕ್ಕಳನ್ನು, ಅದು ಹೆಣ್ಣು ಮಗಳನ್ನು ತುಂಬ ಪ್ರೀತಿಯಿಂದ ಬೆಳೆಸಿರ್ತಾರೆ, ಏನೋ ಒಂದು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಆದರೆ ಮಗಳು ಈ ರೀತಿಯಾಗಿ ಮಾಡಿದಾಗ ಯಾರಿಗೆ ಆದರೂ ಸಹ ನೋವು ಆಗೇ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ, ಆ ತಂದೆ ಮಾಡಿದಂಥ ಒಂದು ಕೆಲಸ ನೋಡಿದ್ರೆ ಗೊತ್ತಾಗುತ್ತೆ ಆ ತಂದೆ ಎಷ್ಟು ನೊಂದಿದ್ದಾನೆ ಮತ್ತು ಎಷ್ಟು ಮಗಳನ್ನು ಇಷ್ಟಪಡ್ತಾ ಇದ್ದ ಅಂತ. ಮಗಳೇ ಸತ್ತು ಹೋಗಿದ್ದಾಳೆ, ಬದುಕಿದ್ದ ಮಗಳು ಸತ್ತು ಹೋಗಿದ್ದಾಳೆ ಅಂತ ಹೇಳಿ ಇಡೀ ಊರಿಗೆ ತಿಥಿ ಊಟವನ್ನು ಹಾಕ್ಸಿದ್ದಾರೆ ಅಂತಂದರೆ, ಅವರ ಒಂದು ಮನೆಯಲ್ಲಿ ಅವರ ತಂದೆ ಆಗಿರ್ಬೋದು, ಅವರ ಇಡೀ ಕುಟುಂಬ ಏನಿದೆ ಎಷ್ಟು ನೊಂದಿರಬೇಕು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಆದರೆ ನೋಡಿ, ಈ ಒಂದು ಪ್ರೇಮ ವಿಚಾರ ಬಂದಾಗ ಯಾಕೆ ತಂದೆ ತಾಯಿಗಳು ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಈಗ ಪ್ರೀತಿ ಮಾಡುವಂಥದ್ದು ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ಜಾತಿ ಧರ್ಮ ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ. ಕೆಲವೊಂದು ಮನೆಯಲ್ಲಿ ಒಪ್ಕೊಳ್ತಾರೆ, ಕೆಲವೊಂದು ಕಡೆ ಒಪ್ಕೊಳ್ಳಲ್ಲ. ಜಾತಿ ಧರ್ಮ ಏನೇ ವಿಚಾರ ಇದ್ರು. ಆದರೆ ಹುಡುಗ ಒಂದು ಒಳ್ಳೆ ಕೆಲಸದಲ್ಲಿದ್ದಾನೆ, ಒಳ್ಳೆ ಸಂಬಳ ತಗೊಳ್ತಾ ಇದ್ದಾನೆ,
ಸರ್ಕಾರಿ ಕೆಲಸದಲ್ಲಿದ್ದಾನೆ ಅಂತ ಮಾತ್ರ ಇವ್ಯಾವ ಅಡ್ಡಿ ಆಗಲ್ಲ, ಒಪ್ಕೊಂಡ್ಬಿಡ್ತಾರೆ, ಮದುವೆ ಮಾಡಿ ಕೊಡ್ತಾರೆ. ಆದರೆ ಇಲ್ಲಿ ಹುಡುಗ ತಹಶೀಲ್ದಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಇವರು ಒಪ್ಪಿಲ್ಲ ಅಂತಂದರೆ ಅದು ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಒಳ್ಳೆ ಕೆಲಸದಲ್ಲಿದ್ದಾಗ ಒಪ್ಪಬೇಕಿತ್ತು, ಮದುವೆ ಮಾಡಬೇಕಿತ್ತು ಇವರು. ಆದರೆ ಅದಕ್ಕೂ ಕೂಡ ಇವರು ಒಪ್ಕೊಂಡು ಮದುವೆ ಮಾಡಿಲ್ಲ. ಹೀಗಾಗಿ ಈ ರೀತಿಯಾಗಿ ತಂದೆ ಏನಿದ್ದಾನೆ ಆತ ತಿಥಿಯ ಒಂದು ಊಟವನ್ನು ಇಡೀ ಊರಿಗೆ ಹಾಕ್ಸಿದ್ದಾನೆ. ಸರ್, ಇವತ್ತು ಊರಿಗೆಲ್ಲ ನೀವು ಊಟ ಹಾಕ್ಸಿದ್ದೀರಿ, ಒಂದು ದುಃಖದಲ್ಲಿರುವಂಥ ಸಂಗತಿ ಕೂಡ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮದು ಸಂಸ್ಕಾರವಂತ ಮನೆ, ನಮ್ಮ ಮನೆಯಾಗಿಂಥದ್ದು ಎಲ್ಲ ಸಾಲಿ ಸಂಬಂಧ ವ್ಯವಸ್ಥೆ ತಿಳಕ್ಕಾಗಿನೂ ಇಂಥ ಹೊಲಸು ಕೆಲಸ ಮಾಡಿ ಆ ಮನೆಗೆ ನಮ್ಗೆ ಹೇಳ್ದ ಅದಕ್ಕಾಗಿ ದುಃಖಾಗಿ ಈಗ ಆಗ ಮಾಡೋ ಕೆಲಸನ ಈಗ ಮಾಡಿ ಮಂದಿಗೆ ಊಟಕ್ಕೆ ಹಾಕಿ ದಿವಸ ಕಾರ್ಯ ಮಾಡಿ ಬಿಟ್ಬಿಟ್ಟು ಹೊಳ್ಳಿ ನಮ್ಮ ಮನೆಗೆ ಬರಬಾರ್ದು, ನಮ್ಮ ಕಡೆ ಬರೋದು, ನಾವು ಆ ಕಡೆ ಹೋಗಬಾರ್ದು ಸತ್ರು ಈ ಟೈಪ್. ಇನ್ನು ಮುಂಬರೋ ಒಂದು ಹೆಣ್ಮಕ್ಳಿಗೆ, ಬೇರೆ ಒಂದು ಈಗಿನ ನಾಗರಿಕ ಹೆಣ್ಮಕ್ಳಿಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಂಥ ಕೆಲಸಗಳು ಮಾಡಬಾರ್ದು. ಅದು ಸಂತೋಷದಿಂದ ಹಿರಿಯರು ತೋರಿಸಿದ ಮನೆ ತನಕ ನೋಡ್ಕೊಂಡು ಮಾಡ್ಕೊಂಡು ಲಗ್ನ ಮಾಡ್ಕೊಂಡು ಹೋಗಿ ಪ್ರಪಂಚಕ್ಕೆ ಹತ್ತಬೇಕು ಅಂಥೇಳಿ ನಾನು ಇಷ್ಟ. KS ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋಕೆ ಶಹಬಾದ್ ನಮ್ಮ ಪ್ರತಿನಿಧಿ ಕಾಲಲ್ಲಿದ್ದಾರೆ. ಶಹಬಾದ್ ಅವರೇ, ಏನೇ ಒಂದು ಘಟನೆ ಅಂತ ನೊಂದಂತಹ ತಂದೆ ಇಡೀ ತಿಥಿ ಊಟವನ್ನ ಊರಿಗೆ ಹಾಕ್ಸಿದ್ದಾನೆ, ಮಗಳು ಬದುಕಿರುವಾಗಲೇ, ಏನಿದು ವಿಚಾರ ಅಂತ? ಹೌದು ದಿನೇಶ್, ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಒಂದು ನಾಗರಾಳ್ ಅನ್ನುವಂತ ಒಂದು ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಸಾಂಪ್ರದಾಯಸ್ಥ ಒಂದು ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಂದು ಹೆಣ್ಣು ಮಗು, ಅದು PUC ಓದುತ್ತಿರುವಾಗಲೇ ಪ್ರೇಮ ಪಾಶಕ್ಕೆ ಅವಳು ಬಲಿಯಾಗಿ 9ನೇ ತಾರೀಕು ಅಂದ್ರೆ ಮೊನ್ನೆ ದಿವಸ ಆಕೆ ತನ್ನ ಪ್ರಿಯಕರನೊಂದಿಗೆ ಆಕೆ ಪರಾರಿಯಾಗಿರುವಂತದ್ದು. ಈ ಕುರಿತಂತೆ ಆ ಹುಡುಗಿಯ ಒಂದು ತಂದೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಪೊಲೀಸ್ ಕಂಪ್ಲೇಂಟ್ ಮಿಸ್ಸಿಂಗ್ ಕೇಸ್ ಅನ್ನ ಕೊಡ್ತಾರೆ. ಕೊಟ್ಟಾಗ್ಲೂ ಕೂಡ ಅವರಿಗೆ ಒಂದು ಮನಸ್ಸಿಗೆ ನೋವಾಗಿ ಇವತ್ತಿನಿಂದ ನಮ್ಮ ಪಾಲಿಗೆ ಅವಳು ಸತ್ತಲು ಅನ್ನುವಂತಹ ಒಂದು ಸಂದೇಶವನ್ನ ಇಡೀ ಸಮಾಜಕ್ಕೆ ಅವರು ಕೊಡ್ಲಾಗಿ ಊರಿಗೆ ಒಂದು ಊಟವನ್ನ ಹಾಕುವಂತ ಒಂದು ಕಾರ್ಯಕ್ರಮವನ್ನ ಅವ್ರು ಮಾಡ್ತಾರೆ ಅನ್ನುವಂಥದ್ದು ದಿನೇಶ್. ಅಲ್ಲ, ಅದು ಏನೇ ಇದ್ರು ಕೂಡ ಮಗಳು ಪ್ರೀತಿಸಿದಾಳೆ ಅಂದ್ರೆ ಕರೆಸಬೇಕು, ಮಾತಾಡಬೇಕು, ಏನಾದರೂ ಇದ್ರೆ ಕೆಲವೊಂದು ವಿಚಾರಗಳನ್ನು ಮಾತಾಡ್ಕೊಂಡು ಒಪ್ಕೊಂಡು ಮದುವೆ ಕೂಡ ಮಾಡ್ಬೋದಿತ್ತು, ಇಲ್ಲಾಂದ್ರೆ ಏನಾದರೂ ಮಾಡ್ಬೋದಿತ್ತು. ಬಟ್ ಈ ರೀತಿಯಾದ ವರ್ತನೆ ಸರಿ ಅಂತೀರಾ? ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಏನಿದೆ ಅಂತಂದ್ರೆ ಒಂದು ಕುಟುಂಬದ ಪ್ರತಿಷ್ಠಿತ ಮನೆತನ ಹಾಗೂ ಒಂದು ಜಾತಿ ಒಂದು ವ್ಯವಸ್ಥೆ ಇನ್ನೂ ಜೀವಂತವಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕುಟುಂಬದ ಒಂದು ನಮ್ಮ ಸಂಸ್ಕೃತ ಕುಟುಂಬ ಅವಳು ಏನ್ ಮಾಡಿದಾಳೆ, ನಮ್ಮ ಸಂಸ್ಕೃತಿಗೆ ಧಕ್ಕೆ ತಂದಿದ್ದಾಳೆ ಅನ್ನುವಂತ ಒಂದು ವಿಷಯವನ್ನ ಅವರ ತಂದೆಯವರು ಮಂಡನೆ ಮಾಡ್ತಾರೆ, ಶಿವನಗೌಡ ಅನ್ನುವಂಥವ್ರು. ಆ ಕುರಿತಾಗಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ಅವಳ ಒಂದು ಸಾನ್ನಿಧ್ಯ ನಮಗೆ ಬೇಡವೇ ಬೇಡ, ಅವಳು ಇವತ್ತಿನ ನಮ್ಮ ಪಾಲಿಗೆ ಸತ್ತೋಗಿದ್ದಾಳೆ ಅನ್ನುವಂತ ಒಂದು ಸಂದೇಶವನ್ನ ಇಡೀ ನಾಗರಿಕ ಸಮಾಜಕ್ಕೆ ನೀಡುವಂತದ್ದು ದಿನೇಶ್. ಇದು ಜಾತಿಯನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿರುವಂತಹ ಕೆಲಸನ? ಹಂಗಾದ್ರೆ ಯಾವ್ಯಾವ ಜಾತಿ ಇವ್ರದ್ದು ಅಂತ ಬೇರೆ ಬೇರೆನಾ ಅಥವಾ ಬೇರೆ 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 ಜಾತಿ ಇರ್ತದೆ? ಹುಡುಗಿದು ಲಿಂಗಾಯತ ಒಂದು ಸಮುದಾಯಕ್ಕೆ ಸೇರಿದವಳಾಗಿರ್ತಾಳೆ. ಆಮೇಲೆ ಆ ಹುಡುಗ ಕುರುಬ ಒಂದು ಸಮುದಾಯಕ್ಕೆ ಸೇರಿದ ಹುಡುಗನಾಗಿರ್ತಾನೆ. ಹುಡುಗ ಕೂಡ ಒಂದು ಗ್ರಾಮ ಸಹಾಯಕನಾಗಿ ಕೆಲಸವನ್ನ ನಿಭಾಯಿಸ್ತಿರ್ತಕ್ಕಂಥನು. ಅವರು ಒಂದು ಶಾಲೆ ಹೋಗುವಂತ ಒಂದು ವೇಳೆಯಲ್ಲಿ ಒಂದು ವಿದ್ಯಾರ್ಥಿ ಮಟ್ಟದಲ್ಲಿ ಅವರು ಪ್ರೀತಿಸ್ತಾರೆ. ಆ ಒಂದು ಪ್ರೀತಿ ಹೆಮ್ಮರವಾಗಿ ಬೆಳೆದು ಈ ಮಟ್ಟಕ್ಕೆ ಅದು ಕಾರಣಕರ್ತವಾಗಿರ್ತದೆ ದಿನೇಶ್. ಧನ್ಯವಾದ ಶಹಬಾದ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲೊಬ್ಬ ತಂದೆ ಏನಿದ್ದಾನೆ, ಮಗಳು ಪ್ರೀತಿ ಮಾಡಿದಾಳೆ ಅಂತ ಹೇಳಿ ಆ ಹುಡುಗ ಬೇರೆ ಜಾತಿಯವನು ಅಂತ ಹೇಳಿ ಈ ರೀತಿಯಾಗಿ ವರ್ತನೆ ಮಾಡುವಂಥ ನಿಜಕ್ಕೂ ಕೂಡ ಯಾರೂ ಒಪ್ಪಲ್ಲ. ತಂದೆ ತಾಯಿಗಳು ಮಕ್ಕಳ ಒಂದು ಖುಷಿಯನ್ನು, ಮುಂದಿನ ಭವಿಷ್ಯವನ್ನು ಯೋಚನೆ ಮಾಡಬೇಕು. ನಿಜ, ನಾವು ಹೇಳಿದವ್ರನ್ನೇ ನೀನು ಮಾಡ್ಕೊಳ್ಬೇಕು, ಅದು ಕಷ್ಟ ಆಗಲಿ ನಷ್ಟ ಆಗಲಿ ಅನ್ನೋದು ಕೂಡ ತಪ್ಪೇ ಒಂದು ರೀತಿಯಲ್ಲಿ. ಯಾವುದೇ ಒಂದು ಜೀವನವನ್ನು, ಹೆಣ್ಣು ಮಗು ಆಗಲಿ ಗಂಡು ಮಗಲಿ, ಅವರವರ ಜೀವನವನ್ನು ಅವರವರು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಎಲ್ಲ ರೀತಿಯ ಹಕ್ಕಿರುತ್ತೆ. ಅವರು ಮದುವೆ ಆದಮೇಲೆ ಜೀವನ ಮಾಡೋರು ಅವರು, ತಂದೆ ತಾಯಿಗಳು ಮಾಡಲ್ಲ, ಬೇರೆ ಇನ್ಯಾರೋ ರಿಲೇಷನ್ಗಳು ಮಾಡಲ್ಲ, ಯಾರೂ ಮಾಡಲ್ಲ. ಹೀಗಾಗಿ ಅವರ ಒಂದು ಜೀವನದ ಆಯ್ಕೆ ಅವರಿಗೆ ಬಿಡಬೇಕು, ಅವರಿಗೆ ಖುಷಿಯಾಗೋ ರೀತಿಯಲ್ಲಿರಬೇಕು. ಹಾಗಂಥೇಳಿ ಮನೆಯವರನ್ನು ವಿರೋಧ ಮಾಡಿ ಹೋಗಿ ಅಂತ ನಾವು ಹೇಳ್ತಾ ಇಲ್ಲ. ಮನೆಯವರನ್ನು ಒಪ್ಪಿಸೇ ಆಗಬಹುದು. ಮನೆಯವರು ಕೂಡ ಅವರ ಒಂದು ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅವರು ಕೂಡ ಹೊಂದ್ಕೊಳ್ಬೋದಲ್ಲ. ಎಷ್ಟೋ ಜನ
ಮನೆಯವರು ನೋಡಿ ಮದುವೆ ಮಾಡಿರುವಂಥ ಕುಟುಂಬಗಳು ಎಷ್ಟು ಚೆನ್ನಾಗಿದೆ, ಇಲ್ಲ ನಾವು ಪ್ರತಿಜ್ಞೆ ಮಾಡಿ ಮದುವೆ ಆಗ್ತೀವಿ ಅಂತ ಹೇಳಿದು ಓದೋರಂಥ ಕುಟುಂಬಗಳು ಎಷ್ಟು ಚೆನ್ನಾಗಿದೆ, ಅವೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಅದೇನೇ ಇದ್ರೂ ಕೂಡ ಗ್ರಾಮೀಣ ಭಾಗದಲ್ಲಿ ಇನ್ನೂ ಕೂಡ ಈ ರೀತಿಯಾದಂಥ ಒಂದು ಜಾತಿ ವ್ಯವಸ್ಥೆಯ ಒಂದು ವಿಚಾರವಾಗಿ ಮಗಳೇ ಸತ್ತು ಹೋದ್ಲು ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ಈತ ತಿಥಿ ಊಟವನ್ನು ಹಾಕ್ಸಿರುವಂಥದ್ದು ನಿಜಕ್ಕೂ ಕೂಡ ಯಾರೂ ಕೂಡ ಒಪ್ಪಲ್ಲ. ಆದರೆ ಅವರಿಗೆ ಅಷ್ಟರ ಮಟ್ಟಿಗೆ ಮನಸ್ಸು ನೊಂದಿದೆ ಅನ್ನೋದು ಗೊತ್ತಾಗುತ್ತೆ. ಅದೇನೇ ಇದ್ರೂ ಕೂಡ ಈ ಥರ ಘಟನೆ ಆದಾಗ ಕೂತು ಮಾತಾಡಬೇಕು, ಅದನ್ನು ಸರಿಪಡಿಸ್ಕೊಳ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.